ಚೀನಾಗೆ ನಿರ್ಮಲಾ ಸೀತಾರಾಮನ್ ಟಕ್ಕರ್. 4 ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್. ಸ್ಮಾರ್ಟ್ ಫೋನ್ ನಿಂದ ಹಿಡಿದು ಎಲೆಕ್ಟ್ರಿಕ್ ವಾಹನಗಳವರೆಗೆ, ಫೈಟರ್ ಜೆಟ್ಗಳಿಂದ ಹಿಡಿದು ಮಿಸೈಲ್ಗಳವರೆಗೆ ಇವೆಲ್ಲವನ್ನ ತಯಾರಿಸಲು ಒಂದು ಅತಿ ಮುಖ್ಯವಾದ ವಸ್ತು ಬೇಕೇ ಬೇಕು. ಅದೇನೆಂದ್ರೆ ಅಪರೂಪದ ಭೂಮಿಯ ಖನಿಜಗಳು ಅಥವಾ ರೇರ್ ಅರ್ತ್ ಎಲಿಮೆಂಟ್ಸ್. ಇಷ್ಟು ದಿನ ಈ ಖನಿಜಗಳಿಗಾಗಿ ಭಾರತ ಮತ್ತು ಇಡೀ ಜಗತ್ತು ಚೀನಾದ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಇನ್ಮುಂದೆ ಆಟ ನಡೆಯಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದ ಬಜೆಟ್ ನಲ್ಲಿ ಭಾರತದ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ದಕ್ಷಿಣ ಭಾರತದ 3 ರಾಜ್ಯಗಳು ಸೇರಿ ಒಟ್ಟು 4 ರಾಜ್ಯಗಳಲ್ಲಿ ವಿಶೇಷ ರೇರ್ ಅರ್ತ್ ಕಾರಿಡಾರ್ ಗಳನ್ನ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಚೀನಾದ ಮೊನೋಪಲಿಗೆ ಈ ಮೂಲಕ ಬಿಗ್ ತಿರುಗೇಟು ನೀಡಲು ಭಾರತ ಮುಂದಾಗಿದೆ. ಈ ಕಾರಿಡಾರ್ ಗಳಿಂದ ಏನು ಉಪಯೋಗ, ಅಲ್ಲಿ ಏನೆಲ್ಲ ಸಿಗುತ್ತದೆ ಎಂಬುದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಯಾವೆಲ್ಲ ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್? ಖನಿಜ ಸಂಪತ್ತಿಗೆ ಗಣಿ ಈ 4 ರಾಜ್ಯಗಳು. ಹೌದು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ತಮ್ಮ ಬಜೆಟ್ ಭಾಷಣದಲ್ಲಿ ಚೀನಾಗೆ ಶಾಕ್ ನೀಡುವಂತಹ ಘೋಷಣೆಯನ್ನ ಮಾಡಿದ್ದಾರೆ. 4 ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್ ಅನ್ನ ನಿರ್ಮಿಸುವ ಅನೌನ್ಸ್ ಮಾಡಿದ್ದಾರೆ. ಕೇರಳ, ತಮಿಳುನಾಡು, ಒಡಿಶಾ, ಆಂಧ್ರ ಪ್ರದೇಶ ಕಾರಿಡಾರ್ ಅನ್ನ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ಈ ರಾಜ್ಯಗಳಲ್ಲಿ ರೇರ್ ಅರ್ತ್ ಕಾರಿಡಾರ್ ಗಳನ್ನ ಸ್ಥಾಪಿಸಲು ಕೇಂದ್ರ ಸರ್ಕಾರ ಸಂಪೂರ್ಣ ಬೆಂಬಲ ನೀಡಲಿದೆ. ಇದು ಕೇವಲ ಗಣಿಗಾರಿಕೆಗೆ ಸೀಮಿತವಲ್ಲ. ಈ ಕಾರಿಡಾರ್ಗಳು ಸಂಶೋಧನೆ, ಸಂಸ್ಕರಣೆ ಮತ್ತು ಸುಧಾರಿತ ಉತ್ಪಾದನೆಯನ್ನು ಒಳಗೊಂಡಿರುವ ಸಮಗ್ರ ಹಬ್ಗಳಾಗಿ ಕಾರ್ಯನಿರ್ವಹಿಸಲಿವೆ. ಭಾರತದ ಕರಾವಳಿ ತೀರದಲ್ಲಿ ಸಮೃದ್ಧವಾಗಿರುವ ಮೊನಾಜೈಟ್ ಮತ್ತು ಇತರ ಬೀಚ್ ಸ್ಯಾಂಡ್ ಖನಿಜಗಳನ್ನ ಬಳಸಿಕೊಂಡು ದೇಶವನ್ನ ಸ್ವಾವಲಂಬಿಯನ್ನಾಗಿ ಮಾಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ. ಚೀನಾದ ಮೇಲೆ ಯಾಕೆ ಈ ಯುದ್ಧ? ಜಾಗತಿಕ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ. ಭಾರತದ ದೊಡ್ಡ ನಿರ್ಧಾರಕ್ಕೆ ಪ್ರಮುಖ ಕಾರಣ ಚೀನಾ. ಪ್ರಸ್ತುತ ಜಗತ್ತಿನ 60%ಕ್ಕಿಂತ ಹೆಚ್ಚು ಅಪರೂಪದ ಭೂಮಿಯ ಖನಿಜಗಳ ಉತ್ಪಾದನೆ ಚೀನಾದಲ್ಲಿ ಆಗುತ್ತಿದೆ. ಅಷ್ಟೇ ಅಲ್ಲ, ಜಾಗತಿಕ ಸಂಸ್ಕರಣಾ ಸಾಮರ್ಥ್ಯದ 92% ಚೀನಾದ ಹಿಡಿತದಲ್ಲಿದೆ. ಭಾರತ ಕೂಡ ತನ್ನ ರೇರ್ ಅರ್ತ್ ಆಮದಿನ 45% ಚೀನಾದಿಂದಲೇ ಪಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಸಮರದ ನಡುವೆ ಚೀನಾ ಈ ಖನಿಜಗಳನ್ನ ಒಂದು ಅಸ್ತ್ರವಾಗಿ ಬಳಸುತ್ತಿದೆ. ಅಮೆರಿಕಕ್ಕೆ ರಫ್ತು ಮಾಡುವುದನ್ನ ತಡೆಯುವ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಇಂತಹ ಸಮಯದಲ್ಲಿ ಭಾರತವು ತನ್ನದೇ ಆದ ಸರಬರಾಜು ಸರಪಳಿಯನ್ನ ಹೊಂದಿರಬೇಕು ಎಂಬ ಕಾರಣಕ್ಕೆ ಈ ಕಾರಿಡಾರ್ ಗಳನ್ನ ಘೋಷಿಸಲಾಗಿದೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಸ್ಕೀಮ್ 7,270 ಕೋಟಿ ರೂಪಾಯಿಗಳ ಬೃಹತ್ ಹೂಡಿಕೆ. ಈ ಕಾರಿಡಾರ್ಗಳ ಘೋಷಣೆಯು ನವೆಂಬರ್ 2025ರಲ್ಲಿ ಕೇಂದ್ರ ಸಂಪುಟ ಅನುಮೋದಿಸಿದ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಯೋಜನೆಗೆ ಹೆಚ್ಚಿನ ಶಕ್ತಿ ನೀಡಲಿದೆ. ಸರ್ಕಾರವು ಈ ಯೋಜನೆಗಾಗಿ ಒಟ್ಟು 7,270 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಇದರ ಗುರಿ ಏನೆಂದರೆ ವರ್ಷಕ್ಕೆ 6,000 ಮೆಟ್ರಿಕ್ ಟನ್ ಸಂಯೋಜಿತ ಮ್ಯಾಗ್ನೆಟ್ ಉತ್ಪಾದನಾ ಸಾಮರ್ಥ್ಯವನ್ನ ಭಾರತದಲ್ಲಿ ನಿರ್ಮಿಸುವುದು. ಈ ಮ್ಯಾಗ್ನೆಟ್ಗಳು ಎಲೆಕ್ಟ್ರಿಕ್ ವಾಹನಗಳ ಮೋಟಾರ್ಗಳು ಮತ್ತು ವಿಂಡ್ ಟರ್ಬೈನ್ಗಳಿಗೆ ಅತ್ಯಗತ್ಯ. ಈವರೆಗೆ ನಾವು ಇವುಗಳನ್ನ ಆಮದು ಮಾಡಿಕೊಳ್ಳುತ್ತಿದ್ದೆವು. ಆದರೆ ಇನ್ನು ಮುಂದೆ ಈ 4 ರಾಜ್ಯಗಳಲ್ಲಿ ಇವುಗಳ ಉತ್ಪಾದನೆ ಆರಂಭವಾಗಲಿದ್ದು ಭಾರತ ಆತ್ಮ ನಿರ್ಭರತೆಯತ್ತ ಸಾಗಲು ಅನುವಾಗಲಿದೆ. ಕಾರಿಡಾರ್ನಲ್ಲಿ ಯಾವ ರಾಜ್ಯದ ಪಾತ್ರವೇನು? ಕರಾವಳಿ ತೀರದ ರಾಜ್ಯಗಳೇ ಯಾಕೆ ಗುರಿ? ರೇರ್ ಅರ್ತ್ ಕಾರಿಡಾರ್ಗಳಿಗಾಗಿ ಘೋಷಣೆಯಾಗಿರುವ ಕೇರಳ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಹಾಗೂ ಪೂರ್ವದ ಒಡಿಶಾ ರಾಜ್ಯಗಳು ಬೀಚ್ ಸ್ಯಾಂಡ್ ಖನಿಜಗಳಲ್ಲಿ ಅತ್ಯಂತ ಶ್ರೀಮಂತವಾಗಿವೆ. ಒಡಿಶಾ ಕಾರಿಡಾರ್ನಲ್ಲಿ ಇಲ್ಲಿನ ಖನಿಜ ಪಟ್ಟಿ ಮತ್ತು ಬಂದರು ಸಂಪರ್ಕವನ್ನ ಬಳಸಿ ಗಣಿಗಾರಿಕೆ ಮತ್ತು ಪ್ರಾಥಮಿಕ ಸಂಸ್ಕರಣೆಗೆ ಒತ್ತು ನೀಡಲಾಗ್ತಿದೆ. ಕೇರಳ ಕಾರಿಡಾರ್ನಲ್ಲಿ ಕೇರಳದ ಚಾವಾರ ಮಂಜು ಮತ್ತು ವಿಜಿಯಂ ಬಂದರು ಹಾಗೂ ಕೊಚ್ಚಿ ನಡುವಿನ ಪ್ರದೇಶವನ್ನ ಒಂದು ಸಂಶೋಧನಾ ಮತ್ತು ಸಂಸ್ಕರಣಾ ಹಬ್ ಆಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇಲ್ಲಿ ಸುಮಾರು 42,000 ಕೋಟಿ ರೂಪಾಯಿ ಹೂಡಿಕೆಯ ನಿರೀಕ್ಷೆ ಇದೆ. ಇದರ ಜೊತೆ ಆಂಧ್ರ ಪ್ರದೇಶ ಕಾರಿಡಾರ್ ಅನ್ನು ನೋಡುವುದಾದರೆ ಆಂಧ್ರದ ಕರಾವಳಿಯಲ್ಲಿ ಸುಮಾರು 1.2 ಮಿಲಿಯನ್ ಟನ್ ರೇರ್ ಅರ್ತ್ ಆಕ್ವೈಡ್ ನಿಕ್ಷೇಪಗಳಿವೆ. ಇದರ ಜೊತೆ ಆಂಧ್ರ ಪ್ರದೇಶ ಕಾರಿಡಾರ್ ಅನ್ನು ನೋಡುವುದಾದರೆ ಆಂಧ್ರದ ಕರಾವಳಿಯಲ್ಲಿ ಸುಮಾರು 1.2 ಮಿಲಿಯನ್ ಟನ್ ರೇರ್ ಅರ್ತ್ ಆಕ್ಸೈಡ್ ನಿಕ್ಷೇಪಗಳಿವೆ.
ಇಲ್ಲಿನ ಕೈಗಾರಿಕಾ ವಲಯಗಳನ್ನ ಬಳಸಿಕೊಂಡು ಮ್ಯಾಗ್ನೆಟ್ ಉತ್ಪಾದನಾ ಘಟಕಗಳನ್ನ ಸ್ಥಾಪಿಸಲಾಗುತ್ತದೆ. ಇನ್ನು ತಮಿಳುನಾಡು ಕಾರಿಡಾರ್ ಕಡೆ ಬಂದರೆ, ತಮಿಳುನಾಡು ಈಗಾಗಲೇ ಎಲೆಕ್ಟ್ರಾನಿಕ್ಸ್ ಹಬ್ ಆಗಿದೆ. ಇಲ್ಲಿನ ಖನಿಜಗಳನ್ನ ನೇರವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಇವಿ ಉತ್ಪಾದನಾ ಸರಪಳಿಗಳಿಗೆ ಜೋಡಿಸಲಾಗುತ್ತಿದೆ. ಅಸಲಿಗೆ ರೇರ್ ಅರ್ತ್ ಅಂದ್ರೆ ಏನು? 17 ಅತ್ಯಮೂಲ್ಯ ಲೋಹಗಳ ರಹಸ್ಯ. ಅಸಲಿಗೆ ರೇರ್ ಅರ್ತ್ ಎಂದರೆ ಏನು ಎಂಬುದನ್ನು ನೋಡಿದರೆ, ಇವು ಹೆಸರಿಗೆ ಮಾತ್ರ ಅಪರೂಪ, ಆದರೆ ಭೂಮಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತವೆ. ಇವುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಲೈಟ್ ರೇರ್ ಅರ್ತ್ ನಲ್ಲಿ ಲ್ಯಾಂಥನಮ್, ಸೀರಿಯಂ, ಪ್ರಾಸಿಯೋಡೈಮಿಯಂ, ನಿಯೋಡೈಮಿಯಂ ಮುಂತಾದವು ಇವೆ. ಹೆವಿ ರೇರ್ ಅರ್ತ್ ನಲ್ಲಿ ಗಾಡೋಲಿಯಂ, ಟರ್ಬಿಯಂ, ಡಿಸ್ಪೋಯಿಯಂ, ಎಟ್ರಿಯಂ ಮುಂತಾದ ರೇರ್ ಅರ್ತ್ ಎಲಿಮೆಂಟ್ಸ್ ಗಳು ಇದರಲ್ಲಿವೆ. ಇವುಗಳಿಲ್ಲದೆ ಆಧುನಿಕ ಜಗತ್ತು ನಡೆಯುವುದೇ ಕಷ್ಟ. ನಿಮ್ಮ ಕೈಯಲ್ಲಿರುವ ಸ್ಮಾರ್ಟ್ ಫೋನ್, ಕಂಪ್ಯೂಟರ್, ಹಾರ್ಡ್ ಡ್ರೈವ್, ಆಸ್ಪತ್ರೆಯಲ್ಲಿರುವ MRI ಸ್ಕ್ಯಾನರ್ಗಳು ಎಲ್ಲದರಲ್ಲೂ ಈ ಖನಿಜ ಪಾತ್ರ ದೊಡ್ಡದಿದೆ. ಭಾರತದ ಮುಂದಿನ ಹಾದಿ ಹೇಗಿರಲಿದೆ? ಯಾವಾಗ ಆರಂಭವಾಗಲಿದೆ ಈ ಯೋಜನೆ? ಈಗಷ್ಟೇ ಬಜೆಟ್ ನಲ್ಲಿ ಈ ಯೋಜನೆ ಘೋಷಣೆಯಾಗಿದ್ದು, ಶೀಘ್ರದಲ್ಲೇ ವಿವರವಾದ ಪ್ರಾಜೆಕ್ಟ್ ವರದಿ ಕೂಡ ಸಿದ್ಧವಾಗಲಿದೆ. ಈಗಾಗಲೇ ರೇರ್ ಅರ್ತ್ ಎಲಿಮೆಂಟ್ ಉತ್ಪಾದನೆಗೆ ಬೂಸ್ಟ್ ನೀಡಲು ಸರ್ಕಾರ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದೆ. ಇನ್ಸೆಂಟಿವ್ ನೀಡುವುದು ಸೇರಿ ಹಲವು ರೀತಿಯ ನೆರವನ್ನ ಸರ್ಕಾರ ನೀಡುತ್ತಿದೆ. DPR ಸಿದ್ಧವಾದ ಬಳಿಕ 2027-28ರ ಅವಧಿಯಲ್ಲಿ ಪ್ರಾಯೋಗಿಕ ಸಂಸ್ಕರಣಾ ಘಟಕಗಳು ಮತ್ತು ಮ್ಯಾಗ್ನೆಟ್ ಕಾರ್ಖಾನೆಗಳ ನಿರ್ಮಾಣ ನಡೆಯಲಿದೆ. 2029-30ರ ವೇಳೆಗೆ ಭಾರತವು ಈ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ಉತ್ಪಾದನೆಯನ್ನ ಆರಂಭಿಸಿ ಜಾಗತಿಕ ಮಾರುಕಟ್ಟೆಯಲ್ಲಿ ಚೀನಾಗೆ ಪರ್ಯಾಯವಾಗಿ ಬೆಳೆಯುವ ಗುರಿ ಹೊಂದಿದೆ. 5 ವರ್ಷದ ಟಾರ್ಗೆಟ್ ಅನ್ನ ಭಾರತ ಹಾಕಿಕೊಂಡಿದೆ. ಜಪಾನ್, ಅಮೆರಿಕ ಮತ್ತು ಯುರೋಪ್ ಒಕ್ಕೂಟದಂತಹ ರಾಷ್ಟ್ರಗಳು ಕೂಡ ಭಾರತ ಈ ನಡೆಯನ್ನ ಸ್ವಾಗತಿಸಿವೆ. ಯಾಕೆಂದ್ರೆ ಅವರಿಗೂ ಕೂಡ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನ ತಪ್ಪಿಸಬೇಕಿದೆ. ಆದ್ದರಿಂದ ಭಾರತದ ನಡೆಗೆ ಬಹುಪಾರಕನ್ನ ಹೇಳುತ್ತಿವೆ. ಒಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ರವರ ಈ ಘೋಷಣೆ ಭಾರತದ ಕೈಗಾರಿಕಾ ಕ್ರಾಂತಿಗೆ ಹೊಸ ಮುನ್ನುಡಿ ಬರೆದಿದೆ. ಕೇವಲ ಕಚ್ಚಾ ಖನಿಜಗಳನ್ನ ರಫ್ತು ಮಾಡುವ ಬದಲು ದೇಶದ ಒಳಗೆ ಮೌಲ್ಯವರ್ಧನೆ ಮಾಡಿ ಮ್ಯಾಗ್ನೆಟ್ ಗಳನ್ನ ತಯಾರಿಸುವುದು ದೊಡ್ಡ ಸಾಹಸವೇ ಸರಿ. ಇದರಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುವುದಷ್ಟೇ ಅಲ್ಲದೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಇನ್ನಷ್ಟು ಬಲಿಷ್ಠವಾಗಲಿದೆ. ನಮ್ಮ ಕರಾವಳಿ ತೀರದ ಮರಳಿನಲ್ಲಿ ಅಡಗಿರುವ ಈ ಕಪ್ಪು ಚಿನ್ನ ಭಾರತವನ್ನ ವಿಶ್ವದ ಆರ್ಥಿಕ ಶಕ್ತಿಯನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಪರಿಸರ ಸಂರಕ್ಷಣೆ ಮತ್ತು ತಂತ್ರಜ್ಞಾನದ ಸವಾಲುಗಳನ್ನ ಸರ್ಕಾರ ಹೇಗೆ ನಿಭಾಯಿಸುತ್ತದೆ ಎಂಬುದನ್ನ ನಾವು ನೀವು ಕಾದು ನೋಡಬೇಕಾಗಿದೆ.